ಹಲೋ ಗೆಳೆಯರೆ, ವೆಲ್ಕಮ್ ಟು SSPH ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶುಭ ಶುಕ್ರವಾರ ನಾವು ಇಂಗ್ಲಿಷ್ ನ ಗುಡ್ ಫ್ರೈಡೆ ಅಂತ ಕರಿತೀವಿ, ರೈಟ್? ಹಾಗಾದ್ರೆ ಈ ಒಂದು ಗುಡ್ ಫ್ರೈಡೆ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ, ಪುಟ್ಟ ಪ್ರಬಂಧ ತಿಳಿತೋಣ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪುವ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಶುಭ ಶುಕ್ರವಾರ ಕ್ರೈಸ್ತರಿಗೆ ಒಂದು ಪವಿತ್ರವಾದ ದಿನವಾಗಿದೆ. ಮತ್ತು ನೋಡಿ, ಶುಭ ಶುಕ್ರವಾರ ಕ್ರೈಸ್ತರಿಗೆ ಒಂದು ಪವಿತ್ರವಾದ ದಿನವಾಗಿದೆ. ಎರಡನೇ ಪಾಯಿಂಟ್, ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ನರು ಶುಭ ಶುಕ್ರವಾರ ಆಚರಿಸುತ್ತಾರೆ. ಓಕೆನಾ? ಮತ್ತು ನೋಡಿ, ಪ್ರಪಂಚದಾದ್ಯಂತ ಕ್ರಿಶ್ಚಿಯನ್ನರು ಶುಭ ಶುಕ್ರವಾರ ಆಚರಿಸ್ತಾರೆ. ಮೂರನೇ ಪಾಯಿಂಟ್, ಈ ದಿನವನ್ನು ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ ಅಥವಾ ಆಚರಿಸ್ತಾರೆ ಅಂತಾನು ಬರೀಬಹುದಿಲ್ಲ. ನಾಲ್ಕನೇ ಪಾಯಿಂಟ್, ಕ್ರೈಸ್ತರು ಚರ್ಚ್ಗೆ ಭೇಟಿ ನೀಡುವ ಮೂಲಕ ಶುಭ ಶುಕ್ರವಾರವನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಮತ್ತು ನೋಡಿ, ಕ್ರೈಸ್ತರು ಚರ್ಚ್ಗೆ ಭೇಟಿ ನೀಡುವ ಮೂಲಕ ಶುಭ ಶುಕ್ರವಾರವನ್ನು ವಿಶೇಷವಾಗಿ ಆಚರಿಸ್ತಾರೆ. ಐದನೇ ಪಾಯಿಂಟ್, ಪ್ರತಿ ವರ್ಷ ಈಸ್ಟರ್ಗೂ ಮೊದಲ ಶುಕ್ರವಾರವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ. ಓಕೆನಾ? ಆರನೇ ಪಾಯಿಂಟ್, ಕೆಲವು ಕ್ರೈಸ್ತರು ಈ ದಿನ ಉಪವಾಸ ಮಾಡುತ್ತಾರೆ. ಓಕೆನಾ? ಕೆಲವಾರು ಕ್ರೈಸ್ತರು ಈ ದಿನ ಉಪವಾಸ ಮಾಡುತ್ತಾರೆ ಅಂತ ಹೇಳ್ಬೋದು. ಓಕೆನಾ? ಏಳನೇ ಪಾಯಿಂಟ್, ಇನ್ನು ಕೆಲವರು ಶೋಕ ಹಾಗೂ ದುಃಖದ ದಿನವೆಂತಲೂ ಆಚರಿಸುತ್ತಾರೆ. ಓಕೆನಾ? ದುಃಖದ ದಿನ ಅಂತ ಆಚರಿಸ್ತಾರೆ ಈ ದಿನವನ್ನು, ಗುಡ್ ಫ್ರೈಡೆನ. ಎಂಟನೇ ಪಾಯಿಂಟ್, ಈ ದಿನದಂದು ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ ದಿನ. ಓಕೆನಾ? ಒಂಬತ್ತನೇ ಪಾಯಿಂಟ್, ಆ ಕಾರಣಕ್ಕೆ ಇದು ಶುಭ ಸೂಚಕವಲ್ಲ ಮತ್ತು ದುಃಖದ ದಿನವಾಗಿದೆ ಎಂಬುದು ನಂಬಿಕೆ. ನೋಡಿ, ದುಃಖದ ದಿನ ಯಾಕಂತ ಹೇಳಿದ್ರೆ ಯೇಸು ಕ್ರಿಸ್ತನ್ ಗಲ್ಲಿಗೆ ಏರಿಸಿದ್ರು. ಆದ ಕಾರಣ 9ನೇ ಪಾಯಿಂಟ್ ನೋಡಿ, ಆ ಕಾರಣಕ್ಕೆ ಇದು ಶುಭ ಸೂಚಕವಲ್ಲ ಮತ್ತು ದುಃಖದ ದಿನವಾಗಿದೆ ಎಂಬುದು ನಂಬಿಕೆ ಅವರಲ್ಲಿ. 10ನೇ ಪಾಯಿಂಟ್, ಶೋಕಾಚರಣೆಯ ಈ ದಿನವನ್ನು
ಈ ಒಂದು ಶೋಕ ದಿನಾಚರಣೆಯ ಈ ದಿನವನ್ನು ಗ್ರೇಟ್ ಫ್ರೈಡೆ, ಬ್ಲ್ಯಾಕ್ ಫ್ರೈಡೆ ಎಂದೂ ಕರೆಯುತ್ತಾರೆ. ನೋಡಿ, ಗ್ರೇಟ್ ಫ್ರೈಡೆ ಅಂತ ಕರಿತೀವಿ ಅಥವಾ ಬ್ಲ್ಯಾಕ್ ಫ್ರೈಡೆ ಅಂತಾನು ಕರೀತಾರಂತೆ. ಓಕೆನಾ? ಅದಾದ ನಂತರ 11ನೇ ಪಾಯಿಂಟ್ ನೋಡಿ, ಈ ದಿನದಂದು ಯೇಸು ಕ್ರಿಸ್ತನು ತನ್ನ ಮರಣದ ನಂತರ ಪುನಃ ಮರುಜೀವ ಪಡೆದ ದಿನ ಎಂದು ನಂಬಲಾಗಿದೆ. ಓಕೆನಾ? ಈ ದಿನದಂದು ಯೇಸು ಕ್ರಿಸ್ತನು ತನ್ನ ಮರಣದ ನಂತರ ಪುನಃ ಮರುಜೀವ ಪಡೆದ ದಿನ ಎಂದು ನಂಬಲಾಗಿದೆ. ಓಕೆನಾ? ರೈಟ್. ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನೀವು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯ, ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.